ಈಗ ಬೇಡದ ಸರ್ಕಾರಗಳು ಏನಕ್ಕೆ ನೋಡಿ ಇದರಲ್ಲಿ ನೀವು ದುಡ್ಡು ಕಟ್ಟಿಲ್ಲ ಅಂತ ಅದನ್ನು ಅಟ್ಯಾಚ್ಮೆಂಟೋ ಆಕ್ಷನ್ಗೋ ತಂದುಬಿಡ್ತಾರೆ. ಅದಕ್ಕೆ ಎಲ್ಲ ಕಾನೂನು ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ವಿಚಾರಗಳನ್ನು ತಪ್ಪಿಸಿಲ್ಲ, ಗೊತ್ತಿಲ್ಲ. ಅದಕ್ಕೆ ನಾನು ವಿಚಾರಕ್ಕೆ ಬಂದಾಗ ಒಂದು ವಿಚಾರ ಹೇಳ್ತಿದ್ದೇನೆ. ಮಹಿಳೆಯರಿಗೆ ರಿಸರ್ವೇಷನ್ ಕೊಟ್ಟಿದ್ದಾರೆ ಕೆಲವು. ಈಗ ಮಹಿಳೆಯರು ನಾನು ಮಹಿಳೆ ಅಂತೇಳಿ ರಿಜಿಸ್ಟರ್ ಮಾಡಿಕೊಂಡು ಹೋಗಿ ಇದನ್ನು ಅರ್ಜಿಯನ್ನು ಕೊಡಬೇಕಾ? ಅಂದರೆ ಮಹಿಳೆ ಅಂತೇಳಿ ನಾನು ಕೊಡುವಂಥ ಅವಶ್ಯಕತೆ ಇಲ್ಲ. ಅಂದರೆ ರೆಕಗ್ನೈಸ್ಡ್ ಅವ್ರನ್ನ ಇದನ್ನು ನೋಡಿ ಇಂಥವ್ರು ಕೆಲಸ ಮಾಡ್ತಿದ್ದಾರೆ ಅಂಥೇಳಿ. ಭಾರತದಲ್ಲಿ ಎಷ್ಟು ಜಾಗಗಳಲ್ಲಿ ಇದು ಎಲ್ಲ ರಾಜ್ಯಗಳಲ್ಲೂ ಇದು ಆ್ಯಕ್ಟಿವಿಟೀಸ್ ನಡೀತಾ ಇದೆ, ಎಲ್ಲ ಜಾಗದಲ್ಲೂ. ಕೆಲವು ಸರ್ಕಾರದ ದುರುದ್ದೇಶದಿಂದ ಅವ್ರನ್ನ ಅಟ್ಯಾಕ್ ಮಾಡೋದು, ನೀವು ಅದು ಸರಿಯಿಲ್ಲ, ಇದು ಸರಿಯಿಲ್ಲ. ನಾನು ಯಾವುದು ಪಾರ್ಟಿಗೆ ಏನು, ನಾನು ರಾಜಕೀಯ ಪಾರ್ಟಿಗೆ ಏನು ಸೇರಿಲ್ಲ. ಕಾನೂನಲ್ಲಿ ಏನೆಲ್ಲ ಮಾಡಬೇಕು ಅಂತ ಪ್ರಶ್ನೆ ಕೇಳಿದರೆ ಈ ಅಧಿಕಾರ ಅವರಿಗೆ ನೀವು ರಿಜಿಸ್ಟರ್ ಮಾಡಿಲ್ಲ ಬಗ್ಗೆ, ಅದು ರಿಜಿಸ್ಟರ್ ಮಾಡಿಲ್ಲ ಅಂತ ಹೇಳಿದರೆ ನೀವು ಇದನ್ನು ಮುಂದುವರ್ಸೋಕ್ಕಾಗಲ್ಲ ಅಂತ ಹೇಳಿ ಕಾನೂನು ಪ್ರಕಾರ ಒಂದು ಪ್ರಶ್ನೆ ಬರುತ್ತೆ. ಹೇಳಿ. ಕೋಟಿ ಜನ ಆ ಸಂಘಟನೆಯ ಜೊತೆ ಗುರುತಿಸಿಕೊಂಡಿದ್ದಾರೆ, ಶಾಖೆಗಳನ್ನು ಮಾಡುತ್ತೆ ಆ ಸಂಘಟನೆ. ಸಾರ್ವಜನಿಕ ಜಾಗದಲ್ಲೂ ಶಾಖೆಗಳಾಗುತ್ತೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುತ್ತೆ. ಅಂಥ ಸಂಘಟನೆ ರಿಜಿಸ್ಟ್ರೇಷನ್ ಮಾಡದೇನೆ ನೋಂದಣಿ ದೇಣಿಗೆನೂ ಸಂಗ್ರಹಿಸುತ್ತೆ. ಆ ಸಂಘಟನೆ ನೋಂದಣಿಯನ್ನೇ ಮಾಡದೆ ತನ್ನ ಕಾರ್ಯಚಟುವಟಿಕೆಗಳನ್ನು ಮಾಡೋದಕ್ಕೆ ಅವಕಾಶ ಇದೆಯಾ ದೇಶದಲ್ಲಿ? ನೋಡಿ, ಅದನ್ನು ಹೇಳಿ ಅದಕ್ಕೆ ಉತ್ತರ ಕೊಡ್ತೇನೆ. ಈಗ ಬಿಡದಿಯಲ್ಲಿ ಟೌನ್ಶಿಪ್ ಮಾಡೋದಕ್ಕೆ ರೈತರು ಎಲ್ಲ ಬಂದು ಸ್ಟ್ರೈಕ್ ಮಾಡ್ಕೊಂಡಿದ್ದಾರೆ. ಅವ್ರು ರಿಜಿಸ್ಟರ್ ಮಾಡ್ಕೊಂಡ್ರಾ? ಅಂದರೆ ವಿಚಾರ ಬಂದಾಗ ಸ್ಟ್ರೈಕ್ ಮಾಡಿ ಹೊರಗಡೆ ಬರ್ತಾರೆ ಹೊರತು ಅದಕ್ಕೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ಅಲ್ಲ. ಅದು ಯಾರು ಹೇಳಿದ್ರು ಅದು ಸುಳ್ಳು. ಕಾನೂನಲ್ಲಿ ಅದಕ್ಕೆ ಆ ಥರದ ಏನು ನೀತಿ ನಿಯಮ ಏನಿಲ್ಲ. ಇದನ್ನು ಏನು ಅಂದರೆ ರಾಜಕೀಯಕ್ಕೆ ದುರುಪಯೋಗ ಪಡಿಸ್ಕೊಂಡು ಹೋಗ್ತಿರ್ತಾರೆ. ಅದು ಮಹಾ ತಪ್ಪು. ಕಾರಣ ಏನಂದರೆ, ಆಯಿತು ಜನ ಇವರು RSS ಅದೇ ನಾನು ಈಗಾಗಲೇ ಹೇಳಿದ್ದೀನಿ, ನಾನು ರಾಜಕೀಯಕ್ಕೆ ಯಾವುದು ಸೇರಿಲ್ಲ, RSS ಪಾರ್ಟಿ ಅಥವಾ ಬೇರೆ ಅಂತ ಇಲ್ಲ. ವಿಚಾರ ಬಂದಾಗ ಏನು ಬಾಗ್ತದೆ ಅಂದರೆ, ಜನಸೇವೆ ಮಾಡುವಾಗ ಈಗ ಜನಸೇವೆ ಮಾಡ್ತಿದ್ದೇನೆ ನೀವು ರಿಜಿಸ್ಟರ್ ಮಾಡಿಲ್ಲ ಅಂತ ಹೇಳಿದರೆ ಕಾನೂನಲ್ಲಿ ಏನು ಹೇಳ್ತಾರೆ, ನಿನ್ನ ಇದನ್ನು ಕಿತ್ತಾಕ್ಬಿಡ್ತೀನಿ, ನೀನು ರಿಜಿಸ್ಟರ್ ಇಲ್ಲದೆ ನೀನು ಜನಸೇವೆ ಮಾಡಲಿಕ್ಬಾರ್ದು, ಅದರ ಬಗ್ಗೆ ಮಾತಾಡಬಾರ್ದು ಅಂತ ಹೇಳೋಕ್ಕಾಗ್ತದೆ. ಡೆಮಾಕ್ರಸಿಯಲ್ಲಿ ಅಂದರೆ ಏನು? ಇದನ್ನೆಲ್ಲ ಎತ್ತಿ ತೋರಿಸಿದ್ದಾರೆ. ಡೆಮಾಕ್ರಸಿಯಲ್ಲಿ ರೈಟ್ ಆಫ್ ದ ಪರ್ಸನ್ಸ್ ಏನೆಲ್ಲ ಇರಬೇಕು, ಹೇಗೆ ಇರಬೇಕು, ಏನು ಮಾಡಬೇಕು ಅಂತ ಆ ಹಕ್ಕುಗಳನ್ನು ಅವ್ರ ಹತ್ರನೇ ಇಟ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತಾರೆ. ಅದೇ ಈಗಾಗಲೇ ನಾನು ಅದರ ಬಗ್ಗೆ ಕೂಲಂಕುಷವಾಗಿ ಪರೀಕ್ಷೆ ಮಾಡಿದಾಗ ಸಾಕಷ್ಟು ಜಾಗಗಳಲ್ಲಿ ಜನ ಅವರ ಆ್ಯಕ್ಟಿವಿಟೀಸ್ಗಳನ್ನು ಮಾಡಲಿಕ್ಕೆ ಬಿಲ್ಡಿಂಗು, ಗ್ರೌಂಡ್ಸ್ಗಳು ಅವೆಲ್ಲ ತಗೊಂಡು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಅದು ಆ ಸಂಘದ ಹೆಸರಿನಲ್ಲಿದೆ, ಅದು ರಿಜಿಸ್ಟರ್ ಆಗಿದೆ. ಈಗ ರಾಷ್ಟ್ರೋತ್ಥಾನದ ಹೆಸರಲ್ಲಿ ಮಾಡ್ತಾರೆ. ರಾಷ್ಟ್ರೋತ್ಥಾನ ರಿಜಿಸ್ಟ್ರೇಷನ್ ಆಗಿರುವಂಥ ಸಂಸ್ಥೆ ಅದು RSS ಸೇರಿದು ನೀವು ಮುಚ್ಚು ಅಂತ ಹೇಳೋಕ್ಕಾಗ್ತದೆ? ಅದೇ ರೀತಿ ಆ ಕಾನೂನಲ್ಲಿ ಅದೇನಿಲ್ಲ. ಇದು 1994ರಲ್ಲಿ ಪಾಟ್ನಾದಲ್ಲಿ ಇದರ ಬಗ್ಗೆ ದೇವರ ಕಾರ್ಯ ಸಾರ್ವಜನಿಕ ಕಾರ್ಯ ಮಾಡುವಂಥ ಕೇಸುಗಳಲ್ಲಿ ಇದರ ರಿಜಿಸ್ಟ್ರೇಷನ್ ಕಂಪಲ್ಸರಿ ಇಲ್ಲ ಅಂತ ಹೇಳಿದ್ರೆ ಪಾಟ್ನಾ ಹೈಕೋರ್ಟಲ್ಲಿ 1994ರಲ್ಲಿ ಆಗಲೇ ಡಿಕ್ಲೇರ್ ಮಾಡಿದೆ. ಅದನ್ನು ಚಾಲೆಂಜ್ ಮಾಡಿಲ್ಲ, ಅದನ್ನು ನಿಂತಿಲ್ಲ. ಅಂದರೆ ಅದು ಇನ್ನೂ ಕಾರ್ಯಗತವಾಗಿ ಉಳಿದಿದೆ. ಪ್ರಿಯಾಂಕ್ ಖರ್ಗೆ ಅವರು ಪ್ರಸ್ತಾಪ ಮಾಡಿರುವಂಥ ಪ್ರಶ್ನೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಕಾಂಗ್ರೆಸ್ ವಕ್ತಾರ ನಟರಾಜ್ ಗೌಡ ಕೂಡ ಜಾಯ್ನ್ ಆದರು. ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಗೃಹ ಇಲಾಖೆಯಲ್ಲಿ 1000 ಸಮಸ್ಯೆಗಳಿದ್ದಾವೆ, ಸರಿ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಭ್ರಷ್ಟಾಚಾರದಿಂದ ಮುಳುಗಿ ಹೋಗಿದೆ, ಅದನ್ನು ಸರಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಗೃಹ ಸಚಿವರು. ಕರೆಕ್ಟ್. ಅದರ ಮಧ್ಯದಲ್ಲಿ ಇದು ಯಾಕೆ ಬೇಕಿತ್ತು? ಅದು ಒಂದು ಕಾನೂನು ಪಾಲನೆ ಅಲ್ವಾ? ಯಾವ ರೀತಿ ಅದು ಗೃಹ ಸಚಿವರದ ಹೊಣೆಗಾರಿಕೆ. ಏನಂದರೆ, ಕರ್ನಾಟಕದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿರ್ತಕ್ಕಂತಹ ಒಂದು ಸಂಸ್ಥೆ ಒಂದು ರಹಸ್ಯವಾಗಿ ಗುಪ್ತವಾಗಿ ಎಲ್ಲೋ ಕಾಣೆಯಾಗಿ ಕೆಲಸ ಮಾಡುತ್ತೆ. ನನಗೆ ಸಾವಿರಾರು ಜನ ಪಥಸಂಚಲನಕ್ಕೆ ಬರ್ತಾರೆ, ಸಾವಿರಾರು ಜನ ನಮಗೆ ಪದಾಧಿಕಾರಿಗಳಿದ್ದಾರೆ, ಅತ್ಯಂತ ಬೃಹತ್ ಸಂಸ್ಥೆ, ನಮ್ಮದು ಸಾಂಸ್ಕೃತಿಕ ಚಟುವಟಿಕೆಗಳು ಮಾಡೋ ಸಂಸ್ಥೆ ಅಂತ ಹೇಳುತ್ತೆ. BJPಗೆ ಪ್ರಚಾರ ಮಾಡ್ತಾ ಇರ್ತಾರೆ ಅವ್ರ ಕಚೇರಿ ಕಾರ್ಯಕರ್ತರೆಲ್ಲ. ಅವ್ರು ಯಾರು, ಎಷ್ಟು ಜನ? ಈಗ ಯಾಕಂದರೆ ಒಂದು ದೊಡ್ಡ ಸಂಸ್ಥೆ ಆದಮೇಲೆ ಅದಕ್ಕೆ ಒಂದು ಹೊಣೆಗಾರಿಕೆ, ಒಂದು ಪಾರದರ್ಶಕತೆ ಬೇಕಲ್ಲ. ನೀವು ಯಾರು, ಎಲ್ಲಿದ್ದೀರಿ, ಏರ್ ಮೆಂಬರ್ ಇದ್ದಾರೆ, ಏನು ನಿಮ್ಮ ಆರ್ಥಿಕ ಚಟುವಟಿಕೆಗಳೇನು, ನಿಮಗೆ ಮೂಲ ಏನು, ನೀವು ನೋಂದಣಿ ಆಗಿದ್ದೀರಾ, ನಿಮ್ಮ ಏನೋ ಟ್ಯಾಕ್ಸ್ ಕಟ್ತಾ ಇದ್ದೀರಾ, ನಿಮ್ಮ ಆದಾಯದ ಮೂಲ ಏನು, ಇವೆಲ್ಲ ತಿಳ್ಕೊಬೇಕಾದಂಥ ಅಗತ್ಯ ಇದೆ. ಯಾಕಂದರೆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ, ಸಂವಿಧಾನಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಅದು ಯಾವ ಧರ್ಮದ ಸಂಘಟನೆ ಆಗಲಿ, ಯಾವ ಇಂಡಿವಿಜುವಲ್ ವ್ಯಕ್ತಿ ಆಗಲಿ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಹಾಗಾಗಿ ಇದನ್ನ ಮಾನ್ಯ ಪಕ್ಕದಲ್ಲೇ ಲೀಗಲ್ ಎಕ್ಸ್ಪರ್ಟ್ ಇದ್ದಾರೆ, ಕರೆಕ್ಟ್. ಅವ್ರನ್ನ ಕೇಳಿದೆ, ನೀವು ಬರೋದಕ್ಕಿಂತ ಮೊದಲೇ ಕೇಳಿದೆ. ಕರೆಕ್ಟ್. ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾ ಒಂದು ಸಾಂಸ್ಕೃತಿಕ ಸಂಘಟನೆ? ಸರಿ ಅಂತ ಕೇಳಿ, ಇಲ್ಲ, ವೆರಿ ನೈಸ್, ಕಾನೂನು ಪ್ರಕಾರ ಅಗತ್ಯ ಇಲ್ಲ, ಮಾಡಬೇಕಾದಂಥ ಅಗತ್ಯ ಇಲ್ಲ. ಸರಿ ಆಯ್ತು, ನಾನು ಅದನ್ನು ಅವ್ರ ಮಾತನ್ನು ಒಪ್ಕೊಳ್ಳೋಣ. ನಿಮಗೆ ಆರ್ಥಿಕ ಮೂಲ ಯಾವುದು, ನೀವು ಎಲ್ಲಿಗೆ ದೇಣಿಗೆ ಪಡ್ಕೋತಾ ಇದ್ದೀರಿ,
ಅದು ಕಾನೂನು ಇಲ್ಲ. ಈಗ ನೀವು ನೋಡ್ತೀರಾ, ಯಾರೋ ಒಂದು ಲಕ್ಷ 2 ಲಕ್ಷ ಕ್ಯಾಶ್ ಇಟ್ಕೊಂಡು ಓಡಾಡಂಗಿಲ್ಲ ಇವಾಗ. ಕಾನೂನು ಎಷ್ಟು ಸ್ಟ್ರಿಕ್ಟ್ ಆಗಿದ್ದಾವೆ ಅಂತ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹವಾಲ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅದನ್ನು ಚರ್ಚೆ ಮಾಡ್ತಿರ್ತಾರೆ. ನಿಮ್ಮ ಆದಾಯದ ಮೂಲ ಯಾವುದು? ನಿಮಗೆ ಯಾರು ದೇಣಿಗೆ ಕೊಡ್ತಾರೆ? ನೀವು ತೆರಿಗೆ ಪಾವತಿ ಮಾಡ್ತಾ ಇದ್ದೀರಾ? ನಿಮಗೆ ಸದಸ್ಯರು ಯಾರ್ಯಾರಿದ್ದಾರೆ? ಯಾರೋ ಗೌಪ್ಯವಾಗಿ ಯಾರೋ ಬಂದು ಏನೋ ಮಾಡೋದಲ್ಲ, ಆಯಿತಾ? ಈಗ ನಿನ್ನೆ ಯಾರೋ ಒಬ್ಬ ಆ ಜಿರ್ಲೆ ಸಂಸ್ಥಾಪಕರಿಗೆ ಕಪಾಳ ಮೋಕ್ಷ ಮಾಡಿದ್ದಾನೆ, ಅವನು RSS ಕಾರ್ಯಕರ್ತ. ಈಗ RSS ಏನು ಹೇಳುತ್ತೆ? ನನಗೂ ಅವ್ನಿಗೆ ಸಂಬಂಧ ಇಲ್ಲ ಅಂತ ಹೇಳುತ್ತೆ. ಅವ್ನು ಗಣ ಆ ಥರದವ್ರು 1000 ಜನ ಬರ್ತಾರೆ, ನಮಗೂ ಅವ್ನಿಗೆ ಸಂಬಂಧ ಇಲ್ಲ ಅಂತ ಹೇಳುತ್ತೆ. RSS ಧೈರ್ಯ ಇದ್ರೆ ಹೇಳಬೇಕು, ನಾವೇ ಅವ್ನಿಗೆ ತಯಾರಿ ಮಾಡಿ ರೆಡಿ ಮಾಡಿ ಟ್ರೈನಿಂಗ್ ಕೊಟ್ಟು ಕಳಿಸಿದ್ದು ಅಂತ ಹೇಳಬೇಕು. ಅದು ಹೇಳಲ್ಲ ಅವರು. ನಾವು ಅದನ್ನು ಅವ್ರೇನು ಮಾಡ್ತಾರೆ, ಡಿಸೋನ್ ಮಾಡ್ತಾರೆ. ಹೆಂಗೆ ಗೋಡ್ಸೆನ ಡಿಸೋನ್ ಮಾಡಿದ್ರು ಆ ಟೈಮಲ್ಲಿ. ಈಗ ಕಾಕ್ರೋಚ್ ಜನತಾ ಪಾರ್ಟಿ ನೀವೇ ತಾನೇ ತಲೆ ಮೇಲೆ ಹೊತ್ಕೊಂಡು ಕೇಳಿ, ಕಾಕ್ರೋಚ್ ಜನತಾ ಪಾರ್ಟಿ ಆತ ಪ್ರಶ್ನೆ ಮಾಡಿರೋದು ಸತ್ಯವಾಗಿದೆ. ಏನು ನೀವು ವ್ಯಕ್ತಿ ಸತ್ಯವಾಗಿಲ್ಲ ಕೇಳಿ, ಏನು ವ್ಯಕ್ತಿ ಸರಿ ಇಲ್ಲ ಅಂತ. ಸರಿ, ವ್ಯಕ್ತಿ ಈಗ ಆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ದಂಧೆ ಮಾಡಿದ್ರು, BJP ಅವರು ದಂಧೆ ಮಾಡಿ ವ್ಯಾಪಾರ ಮಾಡಿದ್ರು. ಅವರು ಹೊಣೆಗಾರಿಕೆ ತಗೊಂಡು ರಿಸೈನ್ ಮಾಡಿ ಅಂತ ಕೇಳಿರೋ ಮೂಲಭೂತ ಪ್ರಶ್ನೆ ಅದು. ಅದಕ್ಕೆ ಹೋಗಿ ನೀವು RSS ಆಗ್ಬಿಟ್ನ. ಈಗ ಅಭಿಷೇಕ್ ದೀಪ್ಗೆ RSS ಆಗ್ಬಿಟ್ಟು ಇಲ್ಲ. ಈಗ ಯಾರು ಹೋಗಿ ಅವ್ನು ನಿನ್ನೆ ತಳಿಸಿದ್ರಲ್ಲ, ಅವ್ರು RSSನವರು. ನಿನ್ನೆ ಹೋಗಿ ಅವ್ರು ತಳಿಸಿದಾರಲ್ಲ, ಅಭಿಷೇಕ್ ದೀಪ್ಗೆ ಅಲ್ಲ. ನಾನು ಅಭಿಷೇಕ್ ಬಗ್ಗೆ ಮಾತಾಡ್ತಾ ಇಲ್ಲ. ಅವನನ್ನು ಹೊಡೆದಿದ್ದಾರಲ್ಲ, ಅವ್ರು RSSನವರು. ಒಬ್ಬನ ಪ್ರಶ್ನೆ ಮಾಡದೆ ಮಹಾಪರಾಧ ದೇಶದಲ್ಲಿ ಆಗ್ಬಿಟ್ಟದ? ಸತ್ಯವನ್ನು ಹೇಳದೆ ಮಹಾಪರಾಧ ಆಗ್ಬಿಟ್ಟದ? RSSನ ಯಾವುದಕ್ಕೂ RSS ಚಾಲ್ತಿಗೆ ಬಂದು ಅಸ್ತಿತ್ವಕ್ಕೆ ಬಂತು 100 ವರ್ಷ ಆಯ್ತು. ಸರಿ, ಕಳೆದ ವರ್ಷಕ್ಕೆ 100 ವರ್ಷ ಆಯ್ತು. ಸರಿ, 100 ವರ್ಷದಲ್ಲಿ ಬರೆದಂತ ಪ್ರಶ್ನೆ, ನೀವೇ ಮೇಜರ್ ಟೈಮಲ್ಲಿ ಅಧಿಕಾರದಲ್ಲಿದ್ದವರು, ಸರಿ, ಬರೆದಂತ ಪ್ರಶ್ನೆ ಈಗ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಉದ್ಭವ ಆಗುತ್ತೆ. ಈಗ ರಿಜಿಸ್ಟ್ರೇಷನ್ ಯಾಕೆ ಮಾಡಲಿಲ್ಲ? ದೇಣಿಗೆ ಎಲ್ಲಿಂದ ಬರುತ್ತೆ? ಈಗ ಯಾರಿದ್ದಾರೆ ಅದರ ಹಿಂದೆ? ಈಗ ಬರುತ್ತೆ ಆ ಪ್ರಶ್ನೆ, ಯಾಕೆ ಅಂತ ಪ್ರಶ್ನೆ. ಈಗ ಒಂದು ಹೇಳ್ತೀನಿ ಕೇಳಿ. RSS ಬ್ಯಾನ್ ಆಗಿತ್ತು. ಮಹಾತ್ಮ ಗಾಂಧಿಯ ಹತ್ಯೆನಲ್ಲಿ ನಿಮ್ಮ ಕೈವಾಡ ಇದೆ ಅಂತೇಳಿ RSS ಬ್ಯಾನ್ ಆಗಿತ್ತು. ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಬಂದಾಗಲೂ ಕೂಡ RSS ಬ್ಯಾನ್ ಆಗಿತ್ತು. ನೋಂದಣಿ ಆಗದಂತ ಸಂಸ್ಥೆಯನ್ನು ಬ್ಯಾನ್ ಮಾಡೋದಕ್ಕಾಗಿ ಕೇಳಿ ಅದನ್ನೇ ಹೇಳ್ತೀನಲ್ಲ. ನೀವು ಯಾಕಂದ್ರೆ RSS ತಮ್ಮ ಚಟುವಟಿಕೆಗಳು ಕೆಲವು ಕಡೆ ಕಾಣ್ತಾವಲ್ಲ. ನಾವು ಪಥಸಂಚಲನ ಮಾಡಿದಾಗ ಬರ್ತಾರವರೆಲ್ಲ ಗಣವೇಶಧಾರಿಗಳು ಬರ್ತಾರೆ. ನೀವು ಮೊಬಲೈಸ್ ಮಾಡಿದವ್ರು ಯಾರು? ಇದಕ್ಕೆ ಹಣವನ್ನು ಕೊಟ್ಟವ್ರು ಯಾರು? ಇದಕ್ಕೆ ನಿಮ್ಮ ಇದು ಮೂಲ ಏನು? ಯಾರ್ಯಾರು ಮೆಂಬರ್ಗಳಿದ್ದೀರಿ? ಏನು ಮಾಹಿತಿ ಬೇಡವಾ? ಸಾರ್ವಜನಿಕವಾಗಿ ಮಾಹಿತಿ ಬೇಡವಾ? ಬೇಕಾ? ಈ ಕಾನೂನಿಗೆ ಗೌರವ ಕೊಡಬೇಕಾ ಬೇಡವಾ? ನೀವು ಹೇಳಿ, ಸಂವಿಧಾನಕ್ಕೆ ಗೌರವ ಕೊಡೋದು ಬೇಡ ಅಂತ ಹೇಳಿ. RSSಗೆ ಮೂಲತಃವಾಗಿ ಸಂವಿಧಾನ ವಿರೋಧ ಇತ್ತು. ಯಾಕಂದರೆ ಈ ಸಂವಿಧಾನದಲ್ಲಿ ಭಾರತೀಯತೆಯೇ ಇಲ್ಲ, ಈ ಸಂವಿಧಾನ ಒಪ್ಪಲ್ಲ ಅಂತ RSS ನೇರವಾಗಿ 1947ರಿಂದ 1952ವರೆಗೂ ಅವ್ರು ಪ್ರತಿಪಾದನೆ ಮಾಡ್ತಾನೆ ಇದ್ರು. ನಂಬರ್ 1. ನಂಬರ್ 2, ಈ ತ್ರಿವರ್ಣ ಧ್ವಜವನ್ನು ಏನು ಹೇಳೋದಕ್ಕೆ ಹೊರಟಿದ್ದೀರಿ ನಟರಾಜ್ ಗೌಡ್ರೆ? RSS ಭಯೋತ್ಪಾದನಾ ಚಟುವಟಿಕೆ ಮಾಡ್ತಾ ಇದೆ. ನಾನು ಈಗ ಏನು ಮಾಡ್ತಿದ್ದೀರಿ? ಏನು ನಿಮ್ಗೆ ಡೌಟ್ ಏನು ಅವ್ರ ಮೇಲೆ? RSS ಏನಾಗಿದೆ ಅಂತ? RSS ಆಗಲಿ ಇನ್ನೊಂದು ಸಂಘಟನೆ ಆಗಲಿ, ಈ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ, ಒಂದು ಸಂಘಟನೆ, ಒಂದು ಪಕ್ಷ ಎಲ್ಲರೂ ಸೇರಿ ಕಾನೂನಿಗೆ ಗೌರವ ಕೊಡಬೇಕು, ಕಾನೂನಿಗೆ ಮಾಹಿತಿ ಕೊಡಬೇಕು. ನೀವು ಮಾಹಿತಿ ಕೊಡಲ್ಲ, ನಾವು ಗೌಪ್ಯವಾಗಿ ಕೆಲಸ ಮಾಡ್ತೀವಿ ಅನ್ನೋಕ್ಕಾಗೋದಿಲ್ಲ. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ರಿಲೆವೆಂಟ್ ಆಗಿದೆ. ಯಾಕಂದರೆ BJP ದ ರಿಚೆಸ್ಟ್ ಪಾರ್ಟಿ ಆಫ್ ಇಂಡಿಯಾ. ನಾವು 10,000 ಕೋಟಿ ಅವ್ರ ಖಜಾನೆಯಲ್ಲಿದೆ. RSS ಕೂಡ ಅಷ್ಟೇ ಬೃಹತ್ ಮೊತ್ತದ ಹಣಕಾಸಿನ ವಹಿವಾಟನ್ನು ಮಾಡ್ತಾ ಇದೆ, ಅವರ ಆಸ್ತಿಗಳಿದ್ದಾವೆ ಅಂತೇಳಿ ಮಾಹಿತಿಗಳು ಬರ್ತಾ ಇದೆ. ಅದು ಸತ್ಯವಾಗಿದ್ದರೆ ಅದ್ರ ಮೂಲ ಏನು, ಎಲ್ಲಿಂದ ಬಂತು? RSS ಜೊತೆಗೆ ಜೋಡಿಸಿಕೊಂಡಿರುವಂತಹ ಆಲ್ಮೋಸ್ಟ್ ಎಲ್ಲ ಸಂಘಟನೆಗಳು ರಿಜಿಸ್ಟರ್ ಆಗಿದೆ. ಕರೆಕ್ಟ್. ರಾಷ್ಟ್ರೋತ್ಥಾನ ಪರಿಷತ್ ನಾನು ಉಲ್ಲೇಖ ಮಾಡಬಹುದು, ರಿಜಿಸ್ಟರ್ ಆಗಿದೆ. ಸರಿ, ನಿಮ್ಗೆ ತಕರಾರು ಯಾವ್ದು? ಈಗ RSS ರಿಜಿಸ್ಟರ್ ಆಗಿಲ್ಲ ಅಂತ ಅನ್ನೋದೇ ತಕರಾರು. ಈಗ ನಾನು ಕೇವಲ ರಿಜಿಸ್ಟರ್ ವಿಷಯ ಮಾತಾಡಲಿಲ್ಲ. ನಾನು ಮಾತಾಡ್ತಾ ಇರೋದು ನಿಮ್ಮ ಸಂಘಟನೆಯಲ್ಲಿ ನೀವು ಔಪಚಾರಿಕನ ಅನೌಪಚಾರಿಕನ, ನೀವು ಬಹಿರಂಗವಾಗಿ ಕೆಲಸ ಮಾಡ್ತೀರಾ, ಬಹಿರಂಗವಾಗಿ ಕೆಲಸ ಮಾಡಲ್ಲ. ಆಮೇಲೆ ನೀವು ಕಾನೂನುಬದ್ಧವಾಗಿ ಕೆಲಸ ಮಾಡ್ತೀರಾ. ಕೇಳಿ ನಿಮ್ಗೆ ಈಗ ಒಂದು ಪ್ರತಿಯೊಂದು ಸಂಘಟನೆಯಲ್ಲಿ ಯಾರು ಎಷ್ಟು ಜನ ಮೆಂಬರ್ ಆಗಿದ್ದಾರೆ ಅಂತ BJP ಹೇಳ್ತಾರೆ. ಈಗ ಪಶ್ಚಿಮ ಘಟ್ಟದ ಕಾಡಿನ ಮಧ್ಯೆ ಎಲ್ಲಾದ್ರೂ ಇವರು ಪಥಸಂಚಲನ ಮಾಡ್ತಿದ್ದಾರೆ ಅಂತಂದ್ರೆ ನಿಮ್ಗೆ ಅನುಮಾನ ಬರಬೇಕು, ಏನೋ ಆಗ್ತಾ ಇದೆ ಅಂತ. ಇವ್ರು ಇಲ್ಲೇ ಈಗ ನಾನು ಒಂದ್ ಹೇಳ್ತೀನಿ, ರಸ್ತೆಯಲ್ಲೇ ಮಾಡ್ತಾರೆ ಪಥಸಂಚಲನ ಕಾರ್ಯಕ್ರಮಗಳನ್ನ, ಪರ್ಮಿಷನ್ ಪಡ್ಕೊಂಡು ಯಾವುದಾದ್ರೂ ಭಾರತದ ನೆಲದಲ್ಲಿರ್ತಕ್ಕಂಥ ಯಾವುದಾದ್ರು ಒಂದು ಸಂಘಟನೆ, ಕೇಳಿ, ಈ ಭಾರತದ ಯಾವುದಾದ್ರು ನೆಲದಲ್ಲಿರ್ತಕ್ಕಂಥ ಯಾವುದೇ ಸಂಘಟನೆ ನಾನು ದೇಶಭಕ್ತ ಅಂದ್ರೆ ಹೌದಪ್ಪ, ನೀನು ದೇಶಭಕ್ತ, ಪ್ರತಿಯೊಬ್ಬರು ದೇಶಭಕ್ತರೆ. ನಾನು ಸಂವಿಧಾನ ಪ್ರೇಮಿ, ಹೌದು ನೀನು ಸಂವಿಧಾನ ಪ್ರೇಮಿ. ನೀನು ಕಾನೂನಿಗೆ ನಿನ್ನ ಸಂಘಟನೆ ಇದೆ ಅಂತಂದ ಮೇಲೆ ನಿನ್ನ ಸಂಘಟನೆಯಲ್ಲಿ ಯಾರು ಮೆಂಬರ್ ಇದ್ದಾರೆ ಹೇಳಕ್ ನಿನ್ನ ಧೈರ್ಯ ಏನಿಲ್ವಾ? ಧೈರ್ಯ ಇಲ್ವಾ ನಿನಗೆ? ನೀನು RSS ಕರೆಕ್ಟ್. ಈಗ RSS ಇದೆ, 100 ವರ್ಷ ಇದೆ, ಅವ್ರು ಏನೋ ಕೆಲಸ ಮಾಡಿದ್ದಾರೆ, ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ನೀವು 100 ವರ್ಷ ಇರತಕ್ಕಂಥ ಸಂಘಟನೆ, ನಿನ್ನ ಸದಸ್ಯರು ಯಾರು, ನಿನ್ನ ಸಂಘಟನೆಯ ಸ್ಟ್ರಕ್ಚರ್ ಏನು, ನಿನಗೆ ಅದಕ್ಕೆ ಹಣಕಾಸಿನ ವ್ಯವಹಾರ ಹೆಂಗೆ ಬರುತ್ತೆ, ನೀನು ತೆರಿಗೆ ಪಾವತಿ ಮಾಡ್ತಾ ಇದೆಯಾ, ಮಾಹಿತಿ ಕೊಡು ಅಂದರೆ ಅದ್ರಾಗ ಏನು ತಪ್ಪ? ಅದು ಈ ಭಾರತದ ಸಂವಿಧಾನದ ಅಡಿನಲ್ಲಿ, ಕಾನೂನಿನ ಅಡಿನಲ್ಲಿ RSS ಬರೋದಿಲ್ವಾ? ಎಲ್ಲಕ್ಕಿಂತ ಮೀರಿನ ಅದು. ಆ ರೀತಿ ಆಗಲು ಸಾಧ್ಯ ಇಲ್ಲ. ಈಗ ಪ್ರಿಯಾಂಕ್ ಖರ್ಗೆನೂ ಕಾನೂನಿನಿಂದ ಹೊರತಾದವರು. ಹೌದಲ್ಲ? ಹೌದು. ನೀವು ಅವ್ರನ್ನ ಕೇಳಿ, ಯಾವ್ದಾದ್ರು ಕಾನೂನು ಪ್ರಕಾರ ಮಾಡಬೇಕಾದಂತ ಅಗತ್ಯ ಇಲ್ಲ ಅಂತಂದ್ರೆ ಯಾಕೆ ಮಾಡಬೇಕು? ಅವ್ರನ್ನ ಪ್ರಶ್ನೆ ಕೇಳಿ, ಅವರ ವೈಯಕ್ತಿಕ ಕಾನೂನು ಪ್ರಕಾರ ನಾನೊಂದು ಸಾಂಸ್ಕೃತಿಕ ಸಂಘಟನೆಯಾಗಿ ನಾನು ರಿಜಿಸ್ಟ್ರೇಷನ್ ಮಾಡಬೇಕಾದಂತ ಅಗತ್ಯ ಇಲ್ಲ ಅಂತಂದ್ರೆ ಯಾಕೆ ಮಾಡಬೇಕು? ಈಗ ಆಯ್ತು, ನೀವು ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತ ನೀವು ಕಾನೂನು ಪ್ರಕಾರ ರಿಜಿಸ್ಟ್ರೇಷನ್ ಮಾಡೋ ಅಗತ್ಯನೇ ಇಲ್ಲ ಅಂತ ಹೇಳುತ್ತೆ ಕಾನೂನು. ನಾವು ಮಾಡೋದಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ?
ಇಡೀ ದೇಶದಲ್ಲಿ ಇಷ್ಟು ದೊಡ್ಡ ಸಂಸ್ಥೆ ಇಟ್ಕೊಂಡು ತಾವು ಒಂದು ಸಂಘಟನೆ ಇಟ್ಕೊಂಡು ಯಾಕೆ ಭಯ ಬೀಳ್ತಾ ಇದ್ದೀರಿ ರಿಜಿಸ್ಟರ್ ಮಾಡಕ್ಕೆ? ಪೊಲೀಸ್ ಇಲಾಖೆ ಇರೋದು ಯಾಕೆ ಭಯ ಆ ಯಾಕೆ ತರ ಬೀಳ್ತಾ ಘಟನೆಗಳಾದಾಗ ಇದ್ದೀರಿ? ಇದು ಅಂದ್ರೆ ನಿಮ್ಗೆ ಮಾಡ್ಲಿಕ್ಕೆ? ರಿಜಿಸ್ಟರ್ ಮಾಡಿದ್ರೆ ನಿಮ್ಮ ಪೊಲೀಸ್ ಇಲಾಖೆ ಅಜೆಂಡಾಗಳಿಗೆ ಇರೋದು ಯಾಕೆ? ಅಜೆಂಡಾಗಳಿಗೆ ಕಡಿವಾಣ ಬೀಳುತ್ತೆ ಅಂತನಾ? ನೀವು ಯಾರೀಗ ಇಲ್ಲ, ಪೊಲೀಸ್ ಹೆಂಗೆ ನೀವು ಇಲಾಖೆ ಡಿಸೋನ್ ಇರೋದು ಮಾಡ್ತೀರಾ? ಯಾಕೆ? ಯಾರೇ ಈಗ ಅಲ್ಲ, ನೀವು ಪೊಲೀಸ್ ಡಿಸೋನ್ ಇಲಾಖೆ ಮಾಡೋದು ಯಾಕೆ? ಒಂದ್ ನಿಮಿಷ ಮೋಹನ್ ಗೌಡ್ರೆ, ಡಿಸೋನ್ ಮಾಡೋದು ಅಂತ ಹೇಳ್ತೀರಿ, ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರು ಅಂತ ಅನ್ಕೊಳ್ಳೋಣ. ನಾಳೆ ಯಾರೋ ಏನೋ ಮಾಡಿದ್ರು, RSS ಜೊತೆಗೆ ಲಿಂಕ್ ಮಾಡಿಬಿಟ್ರಿ ನೀವು. ಹೆಂಗ್ ಮಾಡ್ಬಿಡ್ತೀರಿ? RSS ಮಾಡ್ಬಿಟ್ರೆ ಯಾವುದೇ ಸಂಘಟನೆ ತನ್ನ ಸದಸ್ಯರ ಮಾಹಿತಿಯನ್ನ ಇಟ್ಕೊಂಡಿರ್ತದೆ, ತನ್ನ ಸದಸ್ಯರ ಪಟ್ಟಿಯನ್ನು ಇಟ್ಕೊಂಡಿರ್ತದೆ, ಅವ್ರಿಗೆ ಅಧಿಕೃತವಾದ ಸದಸ್ಯತ್ವ ನೋಂದಣಿ ಸಂಖ್ಯೆ ಕೊಟ್ಟಿರ್ತದೆ, ಕಾರ್ಡ್ ಕೊಟ್ಟಿರ್ತದೆ. ನೀವೇನು ಇಲ್ದಲೆ ಯಾರೋ ಮಾಡಿದ್ರೆ ನೀವೇನು ಹೊಣೆಗಾರಿಕೆ ನೀವು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ BJP ಕಾರ್ಯಕರ್ತರು ಮಾಡಿದ್ದಕ್ಕೆ RSS ಹೊಣೆಗಾರಿಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. BJP ಕಾರ್ಯಕರ್ತರಿಗೆ ಐಡಿ ಕಾರ್ಡ್ ಇರ್ತದೆ. RSSಗೆ ಏನಿದೆ? ಬರೀ ನೀವು ಗಣವೇಶಧಾರಿ ಇರೋದೇ ನಿಮ್ಗೆ ಐಡೆಂಟಿ ಕಾರ್ಡಾ? ನೀವು ಎಷ್ಟು ಜನ ಮಾಹಿತಿ ನಿಮ್ಮ ಮೆಂಬರ್ಗಳಿದ್ದಾರೆ, ಎಷ್ಟು ಜನ ನಿಮ್ದು ಹಣಕಾಸಿನ ವ್ಯವಹಾರ ಆ ಸಂಘಟನೆಯ ಮೂಲ ಕಲ್ಪನೆ ಇರೋದು ಸಾಂಸ್ಕೃತಿಕ ಚಟುವಟಿಕೆಯನ್ನು ಬಿಜೆಪಿ ಪ್ರಚಾರ ಮಾಡಿದ್ರೆ ಸಾಂಸ್ಕೃತಿಕ ಚಟುವಟಿಕೆಯನ್ನು ಮಾಡುವಂತ ಪದಾಧಿಕಾರಿಗಳು ಯಾರು, ಮೆಂಬರ್ಸ್ ಯಾರು? ಮಾತಾಡ್ತೀನಿ ರಕ್ಷಿತ್ ಶೆಟ್ರೆ, ಕಳೆದ 15 ವರ್ಷಗಳಿಂದ ನೀವು ಪತ್ರಕರ್ತರಾಗಿದ್ದೀರಿ, ನೋಡಿದ್ದೀರಿ. ಯಾವುದೇ ಚುನಾವಣೆಯಲ್ಲಿ RSS ಏನ್ ಕೆಲಸ ಮಾಡ್ತಾರೆ? ಕೇವಲ ಬಿಜೆಪಿ ಪ್ರಚಾರ ಮಾಡ್ತಾರೆ. ಅದು ಬಿಟ್ಟು RSS ಜನಪರವಾದ ಯಾವುದೇ ಕೆಲಸ ಪರವಾಗಿ ಪ್ರಚಾರ ಮಾಡಬೇಕು. ಯಾರ ಪರವಾಗಿ ಯಾರು ಯಾರ ಬೇಕು ಪ್ರಚಾರ ನೀವು ಅಧಿಕೃತವಾಗಿ ಬನ್ನಿ. ಅದನ್ನೇ ಹೇಳ್ತಾ ಇರತಕ್ಕದ್ದು ಜನಸಾಮಾನ್ಯರು ಏನ್ ಹೇಳ್ತಾರೆ, ಇಡೀ ದೇಶದ ಕಾನೂನು ಏನ್ ಹೇಳ್ತದೆ, ನೀವು ಯಾರಪ್ಪ ಅಧಿಕೃತವಾಗಿ ಮಾಡ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.